ಇಲ್ಲಿ ಲಂಚ್ ಎಲ್ಲ ಮುಗಿಸಿ ಹಾಗೆ ಸ್ವಲ್ಪ ಹೊತ್ತು ಕೂತು ರಿಲ್ಯಾಕ್ಸ್ ಮಾಡಿ ನೆಕ್ಸ್ಟು ಬೇರೆ ಆ್ಯಕ್ಟಿವಿಟೀಸ್ ಆಡೋಣ ಅಂತ ಬಂದ್ವಿ. ಇಲ್ಲಿ ಲಂಚ್ ಎಲ್ಲ ಆದಮೇಲೆ ನಾವು ಫಸ್ಟ್ ಆಡೋಕ್ಕೆ ಬಂದಿರೋ ಅಂಥದ್ದು ಜಿಪ್ಲೈನರ್ ಆ್ಯಕ್ಟಿವಿಟಿ. ಇದಕ್ಕೆ ಬೆಲ್ಟ್ ಎಲ್ಲ ಹಾಕ್ಕೊಂಡು ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಒಂದು ರೋಪ್ ಕೊಡ್ತಾರೆ. ಆ ರೋಪ್ನ ತೊಗೊಂಡು ಆಪೋಸಿಟ್ ಎಂಡ್ಗೆ ಬೈ ವಾಕ್ ಹೋಗಬೇಕು. ಸೊ ಅಲ್ಲಿ ಹೋದ್ಮೇಲೆ ಆ ರೋಪ್ನ ಈ ಥರ ಅದೇನಿರುತ್ತೆ ಜಿಪ್ಲೈನರ್ಗೆ ಅದಕ್ಕೆ ಅಟ್ಯಾಚ್ ಮಾಡಿ ಈ ಥರ ಕಳಿಸ್ತಾರೆ. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ರೋಪ್ ಆ್ಯಕ್ಟಿವಿಟೀಸ್ ಆಡೋಣ ಅಂತ ಬಂದ್ವಿ. ರೋಪ್ ಆ್ಯಕ್ಟಿವಿಟೀಸ್ ಅಂದರೆ ಅದೇ ಡಿಫ್ರೆಂಟ್ ಹರ್ಡಲ್ಸ್ ಇರುತ್ತಲ್ವ, ರೋಪ್ ಯೂಸ್ ಮಾಡ್ಕೊಂಡು ಮಾಡಿರ್ತಾರಲ್ವ ಆ ಥರದ್ದು. ಇಲ್ಲಿ ಮಕ್ಕಳಿಗೆಲ್ಲ ನೆಟ್ ವಾಕ್ ಈ ಥರ ಮಾಡಿದರು. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು. ದೊಡ್ಡವ್ರಿಗೆ ಇಲ್ಲಿ ನೋಡ್ತಿರ್ಬೋದು ಈ ಥರ ರೋಪಲ್ಲೇ ಮೇಲೆ ಕೆಳಗೆಲ್ಲ ಡಿಫ್ರೆಂಟ್ ಹರ್ಡಲ್ಸ್ ಮಾಡಿದರು. ಸೊ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಪೂಲಿಗೆ ಹೋಗೋಣ ಅಂತ ಬಂದ್ವಿ. ಅಷ್ಟೊತ್ತಿಗೆ ಟೈಮ್ ಆಲ್ಮೋಸ್ಟ್ 3:30 ಏನೋ ಆಗಿತ್ತು. ಸೊ ಇಲ್ಲಿ ಪೂಲಲ್ಲೆಲ್ಲ ಆಟ ಆಡಿಕೊಂಡು ನೆಕ್ಸ್ಟು ರೈನ್ ಡ್ಯಾನ್ಸ್ ಕೂಡ ಇತ್ತು. ರೈನ್ ಡ್ಯಾನ್ಸ್ ಕೂಡ ಆಡಿಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬಂದ್ವಿ.